ಕೋವಿಡ್-19 ಬಳಿಕ 1 ಲಕ್ಷ ಹೂಡಿಕೆ 9.5 ಲಕ್ಷ ಗಳಿಕೆ 5 ಮ್ಯೂಚುವಲ್ ಫಂಡ್ ಸಕ್ಸಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕೋವಿಡ್-19 ಬಿಕ್ಕಟ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಭಾರಿ ಪ್ರಭಾವವನ್ನು ಬೀರ್ತು. ನಮಗೆಲ್ಲ ಗೊತ್ತೇ ಇದೆ. 2020ರ ಮಾರ್ಚ್ನಲ್ಲಿ ಸೂಚ್ಯಂಕಗಳ ಭಾರಿ ಕುಸಿತ ಪರಿಣಾಮ ಹೂಡಿಕೆದಾರರ ಸಂಪತ್ತು ಕರಗಿತ್ತು. ಆದರೆ ಇದಾದ ಬಳಿಕ ಸ್ಟಾಕ್ ಮಾರ್ಕೆಟೇ ಬಹಳ ಚೇತರಿಕೆಯನ್ನು ಕೂಡ ಕಂಡಿತ್ತು. ಆದ್ದರಿಂದ ಕೋವಿಡ್ ಬಿಕ್ಕಟ್ಟಿನ ಬಳಿಕ ಕಳೆದ 5 ವರ್ಷಗಳಲ್ಲಿ ಹಲವಾರು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರ ಸಂಪತ್ತನ್ನು ಹಲವು ಪಟ್ಟುಗಳಷ್ಟು ವೃದ್ಧಿಸಿದೆ. ಈ ಕುರಿತ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೋವಿಡ್ ಬಳಿಕ ಹೂಡಿಕೆ ಮಾಡಿದ 1 ಲಕ್ಷ ರೂಪಾಯಿಗಳು ಯಾವ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ಕೇವಲ 5 ವರ್ಷಗಳಲ್ಲಿ 9.5 ಲಕ್ಷ ರೂಪಾಯಿಗೆ ಬೆಳೆಯಿತು ಎಂಬ ಸ್ವಾರಸ್ಯಕರ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. ಕೋವಿಡ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ 2020ರ ಮಾರ್ಚ್ 23ರಂದು ಸರ್ಕಾರ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿತ್ತು. ಇದರ ಪರಿಣಾಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್ ಆಗಿ ಹೋಗಿತ್ತು. ಆ ದಿನ ಸೆನ್ಸೆಕ್ಸ್ ಮತ್ತು ನಿಫ್ಟಿ 13% ಕುಸಿತಕ್ಕೀಡಾಗಿತ್ತು. ಕಳೆದ 4 ವರ್ಷಗಳಲ್ಲಿಯೇ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಆಗಿತ್ತು. ಇದರ ಪರಿಣಾಮ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ನೆಟ್ ಅಸೆಟ್ ವ್ಯಾಲ್ಯೂ ಅಥವಾ NAV ಭಾರಿ ಕುಸಿತಕ್ಕೀಡಾಗಿತ್ತು. ಆದರೆ ನಂತರ ನಡೆದ ಬೆಳವಣಿಗೆಯ ಪಯಣ ಅಥವಾ ಜರ್ನಿಯೇ ಬಹಳ ವಿಭಿನ್ನ ಅಂತ ಹೇಳ್ಬೋದು. ಸಂಪೂರ್ಣ ಬೇರೆ ಚಿತ್ರಣ ಅದಾಗಿತ್ತು. ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿನ ನಂತರ ಅದ್ಭುತ ಬೆಳವಣಿಗೆಯನ್ನೇ ದಾಖಲಿಸಿದೆ. ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರಿಗೆ ಅದ್ಭುತ ಎನ್ನಿಸುವಂತಹ ಆದಾಯವನ್ನು ಕೂಡ ಕೊಟ್ಟಿದೆ. ದೀರ್ಘಾವಧಿಯ ಹೂಡಿಕೆಯ ಪ್ರಯೋಜನವನ್ನು ಇದು ಸಾಬೀತುಪಡಿಸಿದೆ. ಹೀಗೆ ಹೂಡಿಕೆದಾರರ ಹಣವನ್ನು ಹಲವು ಪಟ್ಟು ಹೆಚ್ಚಿಸಿರುವ 5 ಮ್ಯೂಚುವಲ್ ಫಂಡ್ಗಳ ವಿವರಗಳನ್ನು ಈ ಎಪಿಸೋಡ್ನಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಈ ಮ್ಯೂಚುವಲ್ ಫಂಡ್ ಕಳೆದ 5 ವರ್ಷಗಳಲ್ಲಿ 36.56% CAGR ಅಂದರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂಥದ್ದು. ಕಳೆದ 5.5 ವರ್ಷಗಳಲ್ಲಿ 50.7% CAGR ಇತ್ತು. ಅಬ್ಸಲ್ಯೂಟ್ ರಿಟರ್ನ್ 854% ಇತ್ತು. ಆದ್ದರಿಂದ ಹೂಡಿಕೆದಾರರ 1 ಲಕ್ಷ ರೂಪಾಯಿಯ ಹೂಡಿಕೆಯು ಕಳೆದ 5 ವರ್ಷಗಳಲ್ಲಿ 9.5 ಲಕ್ಷ ರೂಪಾಯಿಗೆ ವೃದ್ಧಿಸಿದೆ. ಎಲ್ಲಿ ಸಿಗುತ್ತೆ ಇಂಥ ರಿಟರ್ನ್ಸ್ ನೋಡಿ. ಎರಡನೇದಾಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್. ಇನ್ನೊಮ್ಮೆ ಹೇಳ್ತೀನಿ, ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್. ಈ ಮ್ಯೂಚುವಲ್ ಫಂಡ್ ಕಳೆದ 5 ವರ್ಷಗಳಲ್ಲಿ 34.88% CAGR ನೀಡಿದೆ. ಇದೇ ಅವಧಿಯ ಅಬ್ಸಲ್ಯೂಟ್ ರಿಟರ್ನ್ 510% ಆಗಿದೆ. ಅಂದರೆ ಲಾಕ್ಡೌನ್ ಅವಧಿಯಲ್ಲಿ ಹೂಡಿದ್ದ 1 ಲಕ್ಷ ರೂಪಾಯಿಯ ಮೌಲ್ಯ ಈಗ 6 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. 1ರಿಂದ 6 ಲಕ್ಷ ಎಲ್ಲಿಗೆ ಬಂತು ನೋಡಿ, ಎಷ್ಟು ಏರಿಕೆ. ಮೂರನೆಯ ಮ್ಯೂಚುವಲ್ ಫಂಡ್ ICICI ಪ್ರುಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಈ ಮ್ಯೂಚುವಲ್ ಫಂಡ್ ಕಳೆದ 5 ವರ್ಷಗಳಲ್ಲಿ 34.55% CAGR ನೀಡಿದೆ. ಅಬ್ಸಲ್ಯೂಟ್ ರಿಟರ್ನ್ 557% ಇತ್ತು. ಅಂದರೆ ಲಾಕ್ಡೌನ್ ಅವಧಿಯಲ್ಲಿ ಹೂಡಿದ್ದ 1 ಲಕ್ಷ ರೂಪಾಯಿ ಮೌಲ್ಯ ಈಗ 6,60,000 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ನಾಲ್ಕನೆಯ ಮ್ಯೂಚುವಲ್ ಫಂಡ್ ಅಂದರೆ ನಿಪ್ಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್. ನಿಪ್ಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್. ಈ ಮ್ಯೂಚುವಲ್ ಫಂಡ್ ಕಳೆದ 5 ವರ್ಷಗಳಲ್ಲಿ 33.78% CAGR ನೀಡಿದೆ. ಇದರ ಅಬ್ಸಲ್ಯೂಟ್ ರಿಟರ್ನ್ 598% ಇತ್ತು. ಅಂದರೆ ಲಾಕ್ಡೌನ್ ಅವಧಿಯಲ್ಲಿ ಹೂಡಿದ್ದ 1 ಲಕ್ಷ ರೂಪಾಯಿ ಮೌಲ್ಯ ಈಗ 7 ಲಕ್ಷ ರೂಪಾಯಿಗೆ ಏರಿದೆ. 1 ಲಕ್ಷ ರೂಪಾಯಿದ್ದು 7 ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ. ಇದೇ ರೀತಿ 5ನೇ ಮ್ಯೂಚುವಲ್ ಫಂಡ್ ಯಾವುದಪ್ಪ ಅಂತಂದರೆ ಫ್ರಾಂಕ್ಲಿನ್ ಬಿಲ್ಡ್ ಇಂಡಿಯಾ ಫಂಡ್. ಫ್ರಾಂಕ್ಲಿನ್ ಬಿಲ್ಡ್ ಇಂಡಿಯಾ ಫಂಡ್ ಕಳೆದ 5 ವರ್ಷಗಳಲ್ಲಿ 33% CAGR ನೀಡಿದೆ. ಅಬ್ಸಲ್ಯೂಟ್ ರಿಟರ್ನ್ 485% ಆಗಿದೆ. ಅಂದರೆ 5 ವರ್ಷಗಳ ಹಿಂದೆ 1 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದವರಿಗೆ ಈಗ ಅದೇ 1 ಲಕ್ಷ ರೂಪಾಯಿ 5,80,000 ರೂಪಾಯಿಗೆ ಏರಿಕೆ ಆಗಿದೆ. ವೀಕ್ಷಕರೇ, ಕೋವಿಡ್ ಬಿಕ್ಕಟ್ಟಿನ ಬಳಿಕ ಮ್ಯೂಚುವಲ್ ಫಂಡ್ಗಳು ನೀಡಿರುವಂತಹ ಆದಾಯ ಅಭೂತಪೂರ್ವವಾಗಿದೆ. ಆದರೆ ಹೂಡಿಕೆದಾರರು ಒಂದು ವಿಚಾರವನ್ನು ಮನಗಾಣಬೇಕು. ಎಲ್ಲ ಕಾಲದಲ್ಲಿಯೂ ಕೂಡ ಇದೇ ರೀತಿ ಹೈ ರಿಟರ್ನ್ಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಗ್ಯಾರಂಟಿಯನ್ನು ನೀಡೋಕ್ಕಾಗಲ್ಲ. ಮಾರುಕಟ್ಟೆಯಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಹೂಡಿಕೆಗೆ ಮುನ್ನ ಗಮನಿಸಬೇಕಾಗುತ್ತೆ. ಆದರೆ ಹಳೆಯ ರಿಟರ್ನ್ಸ್ ಒಂದನ್ನೇ ನೀವು ಪರಿಗಣಿಸಬಾರದು, ಇತರ ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಫಂಡ್ನ ರಿಸ್ಕ್ ಪ್ರೊಫೈಲ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಹೂಡಿಕೆಯ ಅವಧಿ, ಹಣಕಾಸಿನ ಒಂದು ಗುರಿ ಅಥವಾ ಟಾರ್ಗೆಟ್ ಏನು ಅನ್ನುವಂಥದ್ದು ಹಾಗೂ ದೀರ್ಘಕಾಲೀನ ಅವಧಿಯ ಹೂಡಿಕೆಯನ್ನು ಪರಿಗಣಿಸಬೇಕಾಗತ್ತೆ.
ಹಾಗಾದರೆ ಸಿಪ್ಪಲ್ಲಿ ಯಾಕೆ ಹೂಡಿಕೆ ಮಾಡುವಂಥದ್ದು ಬೆಸ್ಟ್ ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಕಾರಣಗಳಿದೆ, ಅದನ್ನು ತಿಳ್ಕೊಳ್ಳೋಣ. ಈಗ ಸಿಪ್ಪಲ್ಲಿ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮೂಲಕ ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹೂಡಿಕೆಗೆ ಅದು ಒಂದು ಡಿಸಿಪ್ಲಿನ್ ತರುತ್ತೆ. ನಿಮ್ಮ ಸೇವಿಂಗ್ಸನ್ನು ನಿಧಾನವಾಗಿ ಹೆಚ್ಚಿಸ್ತಾ ಹೋಗುತ್ತೆ. ಲಾಂಗ್ ಟರ್ಮಲ್ಲಿ ತುಂಬ ದೊಡ್ಡ ಬೆನಿಫಿಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಜನರಿಗೆ ಈ ಸೇವಿಂಗ್ಸ್ ಅನ್ನುವಂಥದ್ದು ಬಹಳ ಕಷ್ಟ ಆಗುತ್ತೆ. ಕಂಟಿನ್ಯೂಸ್ ಆಗಿ ಹೇಗಪ್ಪ ಇದನ್ನು ಸೇವಿಂಗ್ಸ್ ಮಾಡುವಂಥದ್ದು ಅನ್ನುವಂಥದ್ದು ಭಾವನೆ ಉಂಟಾಗುತ್ತೆ. ಆದರೆ ಅಂಥ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸೋದು ಅಂದರೆ ಸಿಪ್ ರೂಟನ್ನು ಅನುಸರಿಸೋದು. ಅಂದರೆ ಪ್ರತಿ ತಿಂಗಳು ನಿಯಮಿತವಾಗಿ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಸೇವಿಂಗ್ಸ್ ಖಾತೆಯಿಂದ ಹಣ ಡಿಡಕ್ಟ್ ಆಗುತ್ತೆ, ಸೇವಿಂಗ್ಸ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತೇ ಆಗಲ್ಲ, ಹಣ ಬೆಳೀತಾ ಇರುತ್ತೆ ಅದರ ಪಾಡಿಗೆ. ಸ್ಲೋಲಿ ಬಟ್ ಮತ್ತೊಂದು ಸ್ಟಡಿಲಿ ಆಗಿ ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಂದುಬಿಡುತ್ತೆ. ಇದರಿಂದಾಗಿ ಒಂದು ದೀರ್ಘಕಾಲೀನ ಅವಧಿಯಲ್ಲಿ ಒಂದು ಒಳ್ಳೆಯ ರಿಟರ್ನ್ಸನ್ನು ನೀವು ಪಡೆದುಕೊಳ್ಬೋದು. ಸಣ್ಣ ಅಮೌಂಟ್ನಿಂದಲೇ ಶುರು ಮಾಡ್ಬೋದು. ಸ್ಟಾರ್ಟ್ ವಿತ್ ಸ್ಮಾಲ್ ಅಮೌಂಟ್ಸ್ ವಿತ್ ಸಿಪ್. ಅಂದರೆ ತಿಂಗಳಿಗೆ ಒಂದು 500 ರೂಪಾಯಿ ಇವತ್ತಿನ ಸಂದರ್ಭದಲ್ಲಿ ತೀರಾ ಕಷ್ಟ ಅಂತ ಆಗಲ್ಲ. ಅದರಿಂದ ಕಡಿಮೆ ಅಂತ ಹೇಳಲ್ಲ, ಆದರೂ ಕೂಡ 500 ರೂಪಾಯಿನ ಹೇಗೋ ಹೊಂದಿಸ್ಬೋದು ಯಾರಿಗಾದರೂ ಕೂಡ. ಸೊ ಈ 500 ರೂಪಾಯಿಯಿಂದಲೇ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಸಿಪ್ಪಿನ ಜರ್ನಿಯನ್ನು ಇದು ಭಾಳ ಸುಲಭವಾಗಿ ಆರಂಭಿಸ್ಬೋದು. ಏನಾಗುತ್ತೆ ಅಂದರೆ ಒಂದು 500 ರೂಪಾಯಿ ಅಂದರೆ ವರ್ಷಕ್ಕೆ 6,500 ರೂಪಾಯಿ ಆಗುತ್ತೆ. ಅದೇ ರೀತಿ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಆ ಬಡ್ಡಿಯ ಮೇಲೆ ಬಡ್ಡಿ ಸೇರ್ತಾ ಹೋಗುತ್ತೆ. ಆವಾಗ ಸಿಪ್ ಹೂಡಿಕೆ ದೊಡ್ಡ ಮೊತ್ತವಾಗಿ ಒಂದು ಕಾಲಾಂತರದಲ್ಲಿ ನಿಮ್ಮ ಮುಂದೆ ಸಿಗುತ್ತೆ. ಅದೇ ರೀತಿ ಇನ್ನೊಂದು ಪಾಯಿಂಟನ್ನು ಇಲ್ಲಿ ಗಮನಿಸಬೇಕು, ಅನುಕೂಲಗಳ ಬಗ್ಗೆ ಹೇಳೋದಿದ್ರೆ ಡೋಂಟ್ ಸ್ಟ್ರೆಸ್ ಅಬೌಟ್ ಟೈಮಿಂಗ್ ದ ಮಾರ್ಕೆಟ್. ಅಂದರೆ ಮಾರುಕಟ್ಟೆಯಲ್ಲಿ ಸೂಚನೆಗಳು ಏರ್ಲಿ ಇಳಿಲಿ ಅದರ ಬಗ್ಗೆ ನೀವು ಜಾಸ್ತಿ ತಲೆಯನ್ನು ಕೆಡಿಸ್ಕೋಬೇಕಾಗಿಲ್ಲ. ಇನ್ವೆಸ್ಟ್ ಮಾಡ್ತಾನೇ ಹೋಗಬೇಕು. ನಿಮ್ಮ ಪ್ರತಿ ತಿಂಗಳು ಏನು ನೀವು 500 ರೂಪಾಯಿನೋ 1000 ರೂಪಾಯಿನೋ 2000 ಎಷ್ಟು ಹಾಕ್ತಿರೋ ಅದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಎಕ್ಸ್ಟ್ರೀಮ್ಲಿ ಹೈ ಇರ್ಬೋದು ಅಥವಾ ಡೌನ್ ಆಗ್ಬೋದು ಸಮ್ಟೈಮ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂಥದ್ದು. ಈಗ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಸೂಚನೆಗಳು ಅಪ್ ಆದಾಗ ಈ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಯೂನಿಟ್ಗಳು ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದು. ಮಾರುಕಟ್ಟೆಯಲ್ಲಿ ಡೌನ್ ಸೈಡ್ ಆಗಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ನ ಸಿಪ್ಗಳ ಯೂನಿಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಏರಿಳಿತಗಳಿಗೆ ಸಾಕಷ್ಟು ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲಿ ಇರಲ್ಲ. ಮತ್ತು ಇನ್ನೊಂದೈತಂದರೆ ಗ್ರಾಬ್ ದ ಬೆನಿಫಿಟ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಅಂದರೆ ಕಾಂಪೌಂಡಿಂಗ್ ಎಫೆಕ್ಟ್, ಬಡ್ಡಿಯ ಮೇಲೆ ಬಡ್ಡಿ, ಇದಕ್ಕೆ ಸಿಗುವಂತಹ ಒಂದು ನಿಮ್ಮ ಹೂಡಿಕೆಯ ಮೇಲೆ ಸಿಗುವಂತಹ ಈ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನುವಂಥದ್ದು ದೀರ್ಘಕಾಲೀನವಾಗಿ ನಿಮ್ಮ ಹಣವನ್ನು ಬೆಳೆಸ್ತಾ ಹೋಗುತ್ತೆ. ಸೊ ಅದರ ಪ್ರಯೋಜನ ಸಿಗಬೇಕಾಗಿದ್ದರೆ ಸಿಪ್ ಹೂಡಿಕೆಯನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಅನುಕೂಲ ಏನಂದರೆ ಸ್ಟಾಪ್ ಎನಿ ಟೈಮ್ ಆಫ್ ಯು ವಾಂಟ್. ಅಂದರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಸಿಪ್ಪನ್ನು ಡಿಸ್ಕಂಟಿನ್ಯೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಏನು ಪೆನಾಲ್ಟಿ ಏನು ಹಾಕಲ್ಲ, ಅವರು ಫೈನ್ ಹಾಕಲ್ಲ. ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಯಾವುದೋ ಒಂದು ತಿಂಗಳು ನಿಮಗೆ ಬಂದಿಲ್ಲ ಅಂದರೆ ನೀವು ನಿಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಬಟ್ ಏನಂದರೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ತೆರೆದು ಸಿಪ್ಪನ್ನು ಕಂಟಿನ್ಯೂ ಮಾಡೋಂಥದ್ದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ. ಮತ್ತೊಂದು ಈಗ ಏನಾಗುತ್ತೆ, ಈ ಅಡ್ವಾಂಟೇಜು ಬೇರೆ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟಲ್ಲಿ ಅಷ್ಟೊಂದು ಇರಲ್ಲ. ಈಗ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, ರಿಕರಿಂಗ್ ಡೆಪಾಸಿಟಲ್ಲಿ ಮಧ್ಯೆ ನೀವು ಅದನ್ನು ನಿಲ್ಲಿಸಿದರೆ ಸ್ವಲ್ಪ ಇನ್ನೂ ಹೆಚ್ಚು ಅನಾನುಕೂಲ ಆಗ್ಬೋದು. ಆದರೆ ಸಿಪ್ಪಲ್ಲಿ ಅಂತಹ ಒಂದು ಅನಾನುಕೂಲಗಳು ಇರುವುದಿಲ್ಲ. ಅಂದರೆ ನಿಮಗೆ ಬೇಕಾದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ತುಂಬ ಮಂತ್ಲಿ ಬಜೆಟ್ ತುಂಬ ಟೈಟ್ ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ನಿಮಗೆ ಬೇಕಾದರೆ ನಿಮ್ಮ ಸಿಪ್ಪನ್ನು ಸ್ಕಿಪ್ ಮಾಡ್ಬೋದು. ಆದರೆ ಸ್ಕಿಪ್ ಮಾಡದೇ ಇರುವಂಥದ್ದು ಆದಷ್ಟು ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಅದೇ ರೀತಿ ನಿಮ್ಮಲ್ಲಿ ಈಗ ನಿಮ್ಮ ಬಜೆಟ್ ಟೈಟ್ ಆಗಿದ್ದರೆ ಏನು ಸ್ಕಿಪ್ ಮಾಡಿದರೂ ಕೂಡ ಏನು ತೊಂದರೆ ಆಗಲ್ಲ ಸಿಪ್ಪನ್ನು. ಅದೇ ರೀತಿ ಅಕಸ್ಮಾತ್ ನಿಮಗೆ ಯಾವುದೋ ಒಂದು ಬೋನಸ್ ಬಂತು ಅಥವಾ ಯಾವುದೋ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಬಂತು ಯಾವುದೋ ಒಂದು ಸೋರ್ಸಿಂದ, ಅಂಥ ಟೈಮಲ್ಲಿ ನೀವು ಎಕ್ಸ್ಟ್ರಾ ಅಮೌಂಟನ್ನು ಸಿಪ್ಪಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು ಅಥವಾ ಹೊಸ ಸಿಪ್ಪನ್ನು ಆರಂಭಿಸುವುದರಿಂದಾಗಿ ಏನಾಗುತ್ತೆ ಅಂದರೆ ನಿಮ್ಮ ಸಂಪತ್ತು ಮತ್ತಷ್ಟು ವೃದ್ಧಿ ಆಗಲಿಕ್ಕೆ ಹೊಸ ಒಂದು ಅವೆನ್ಯೂ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸಣ್ಣ ಮೊತ್ತದಿಂದ ಶುರು ಮಾಡಿ ಸಿಪ್ಪನ್ನು 500 ರೂಪಾಯಿಂದಲೇ ಶುರು ಮಾಡಿ, ನಂತರ ನಿಧಾನವಾಗಿ 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಖಂಡಿತವಾಗಿಯೂ 10-15 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮೊತ್ತ ನಿಮಗೆ ಸಿಗುತ್ತೆ. ಈಗ ಪಾಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿದರೆ ಮ್ಯೂಚುವಲ್ ಫಂಡ್ಗಳು 15 ವರ್ಷಗಳ ಅವಧಿಯಲ್ಲಿ ದೊಡ್ಡ ಅಮೌಂಟನ್ನು ಹೂಡಿಕೆದಾರರಿಗೆ ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ 3000 ರೂಪಾಯಿಗಳ ಸಿಪ್ಪನ್ನು ಪ್ರತಿ ತಿಂಗಳು HDFC ಟಾಪ್ 200 ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರ ಒಂದು ಅಂದರೆ ಈಗ 99ನಲ್ಲಿ ಈ ಮ್ಯೂಚುವಲ್ ಫಂಡ್ಗಳು ಶುರು ಆಗಿದೆ. ಕಳೆದ
15 ವರ್ಷಗಳ ಅವಧಿಯನ್ನು ನೋಡಿದರೆ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹೂಡಿದಂತಹ ₹3,000 ಸಿಪ್ 5.4 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದು ನಿಮಗೆ ಒಟ್ಟು ₹35 ಲಕ್ಷ ವ್ಯಾಲ್ಯೂ ಕೊಟ್ಟಿರುವಂತಹ ಒಂದು ಸಾಧ್ಯತೆಗಳು ಖಂಡಿತ ಇದೆ ಅಂತ ಹಿಸ್ಟೋರಿಕಲ್ ಡೇಟಾ ಹೇಳುತ್ತೆ. 15 ವರ್ಷಗಳ ಅವಧಿಯಲ್ಲಿ ಪ್ರತಿ ತಿಂಗಳು ₹3,000 ಹಾಗೆ 5.4 ಲಕ್ಷ, ₹5,40,000 ಇನ್ವೆಸ್ಟ್ ಮಾಡಿರ್ತೀರ. ಅದಕ್ಕೆ ಪ್ರತಿಯಾಗಿ 35 ಲಕ್ಷದ ಆದಾಯ ನಿಮಗೆ ಸಿಕ್ಕಿರುವಂಥದ್ದು. ಇದು ಉದಾಹರಣೆ ಒಂದು ಹೇಳ್ತಾ ಇರುವಂಥದ್ದು. ಇನ್ನೊಂದು ಉದಾಹರಣೆ ಹೇಳಿದ್ರೆ ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಪ್ಲಸ್ ಮ್ಯೂಚುವಲ್ ಫಂಡಲ್ಲಿ ಅಲ್ಲೂ ಕೂಡ ಅದೇ ರೀತಿ ನೀವು ಸಿಪ್ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ರೆ 5.4 ಲ್ಯಾಕ್ ಆಗಿರುತ್ತೆ ನಿಮ್ಮ ಹೂಡಿಕೆ. ಅದು 15 ವರ್ಷಗಳ ಬಳಿಕ ₹31 ಲಕ್ಷ ಒಂದು ದೊಡ್ಡ ಒಂದು ಮೌಲ್ಯದ್ದಾಗಿರುತ್ತೆ. ಆ ರೀತಿ ಆ ಸಿಪ್ ಅಮೌಂಟ್ ಬೆಳೆದಿರುತ್ತೆ. ಹಾಗಾಗಿ ಸಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಮ್ಯೂಚುವಲ್ ಫಂಡ್ ಸಿಪ್ಗಳು ಕಾಲಾಂತರದಲ್ಲಿ 10 ವರ್ಷ 15 ವರ್ಷಗಳ ಅವಧಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ಕೋಟಿ ಗಳಿಕೆಯ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಬಹುದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.